ಅವಾಗ ವೀಕ್ ಆಗಿದ್ದೆ, ಈಗೇನೋ ಬಾಡಿ ಚೆನ್ನಾಗಿದೆ, ತೂಕ ಚೆನ್ನಾಗಿದೆ, ನಿದ್ರೆ ಚೆನ್ನಾಗಿ ಬರ್ತಾ ಇದೆ. ಪುನರ್ಜನ್ಮ ಅಲ್ಲ ಇದು ಹಾಸ್ಪಿಟಲ್, ಪುನರ್ಜನ್ಮ ಕೊಟ್ಟಂತೆ ನಮ್ಗೆ ಹಾಸ್ಪಿಟಲ್. ಏನ್ ಮಾಡ್ಬೇಕು ಅನ್ನೋವಾಗ ದೇವ್ರ ದಾರಿ ಕೊಟ್ಟಿದ್ದಿಲ್ಲೇ ನಮ್ಗ, ಈ ದೇವಸ್ಥಾನ ತರ ನಮ್ಗ. ನಮ್ಮ ಹೆಸರು ಸತೀಶ್ ಅಂತ. ನಮ್ಮ ಅಣ್ಣವರು ಪೇಷೆಂಟು KN ಶಂಕರಪ್ಪ, 58 ವರ್ಷ. ಅಲ್ಲಿ ನಾವು ಅದ್ರಲ್ಲಿ ತೋರಿಸ್ತಾ ಇದ್ವಿ. ಅಲ್ಲಿಂದ ಅವ್ರಿಗೆ ಆಸ್ಪತ್ರೆಗೆ ಹೋಗಿ ಅಂದರು. ಅಲ್ಲಿ ಬಂದಾಗ ಎಲ್ಲ ಅಲ್ಲಿ ಬರ್ಕೊಟ್ರೋ ರಿಪೋರ್ಟ್ ಎಲ್ಲ ನೋಡಿಬಿಟ್ಟು ಆಮೇಲೆ ಇದು ಕ್ಯಾನ್ಸರ್ಗೆ ಇದಾಗಿದೆ, ಟ್ರೀಟ್ಮೆಂಟು ಕೊಡಬೇಕಪ್ಪ ಅಂತಂದರು. ಆಯಿತು ಶುರು ಮಾಡಿ ಅಂತ ಹೇಳಿದ್ವಿ. ಅವ್ರು ಯಾವ ರೀತಿ ಹೇಳಿದ್ರು ಆ ರೀತಿ ಎಲ್ಲ ರೀತಿಲೂ ಟ್ರೀಟ್ಮೆಂಟು, ಪೆಟ್ ಸ್ಕ್ಯಾನು, ಬೆಡ್ ರಿಪೋರ್ಟು ಮತ್ತು ಈ ಪ್ರತಿಯೊಂದು ಅವ್ರು ಹೇಳಿದ ರೀತಿಲಿ ಎಲ್ಲ ಮಾಡಿದ್ದೀವಿ. ಬೇರೆ ಕಡೆಯಿಂದ ತಿಳ್ಕೊಂಡಾದ್ಮೇಲೆ ನಾವು ಇಲ್ಲಿ ಬಂದ್ವಿ, ಇವಾಗ ತೋರಿಸ್ತೀವಿ. ಅವರು ಟ್ರೀಟ್ಮೆಂಟ್ ಪ್ರಕಾರ, ರಿಪೋರ್ಟ್ ಪ್ರಕಾರ ಈ ಥರ ಟ್ರೀಟ್ಮೆಂಟ್ ಶುರು ಮಾಡೋಣ, ಅದರಲ್ಲಿ ಪ್ರಯತ್ನ ಮಾಡೋಣ ಅಂತ ಹೇಳಿದ್ರು. ಧೈರ್ಯವಾಗಿದ್ದಾರೆ. ಊಟ ತಿಂಡಿ ಎಲ್ಲ ಕ್ಲೀನಾಗಿ ಮಾಡ್ತಾರೆ. ಈಗ ಒಂದು 10-12 ದಿವಸದಿಂದ ಒಂದು ಸ್ವಲ್ಪ ಊಟ ಕಡಿಮೆ ಆಗ್ತಾಯಿದೆ. ಅದೇ ಕೈ ಒಂದು ಸ್ವಲ್ಪ ಮುಂಚೆ ನನ್ನಂಗೆ ಆ್ಯಕ್ಟಿವ್ ಆಗಿದ್ದರು, ಈಗ ಕೈ ಒಂದು ಸ್ವಲ್ಪ ವೈಬ್ರೇಷನ್ ಆಗ್ತಾಯಿದೆ. ದಿವಸ 2-3 ಕಿಲೋಮೀಟ್ರ್ ಮೇಲೆ ನಡೀತಾರೆ. ಸೊ ಮನೆಗೂ ತೋಟಕ್ಕೂ ಒಂದು 3/4 ಕಿಲೋಮೀಟ್ರ್ ಆಗುತ್ತೆ. 2 ಟೈಮ್ ಹೋಗಿ ಬರ್ತಾರೆ, ತೊಂದರೆ ಏನಿಲ್ಲ. ಅದೇನಿಲ್ಲ, ಈಗ ಒಂದು ಸ್ವಲ್ಪ ಅದು ಚಿಕ್ಕದಿತ್ತು ಇಷ್ಟು, ಈಗ ಸ್ವಲ್ಪ ಇದಾಗಿ ಮುಂಚೆ ಕಾಣಿಸ್ತಿರ್ಲಿಲ್ಲ, ಈಗ ಮೇಲೆ ಒಂದು ಸ್ವಲ್ಪ ದಪ್ಪ ಕಾಣಿಸ್ತಾ ಇದೆ. ಈ ಜಾಗದಲ್ಲೇ ಇರೋದು. ಇಷ್ಟೇ ದಿವಸದಲ್ಲಿ ಹುಷಾರಾಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಯಾಕೆಂದರೆ ಇದು ನಾರ್ಮಲ್ ಕಾಯಿಲೆ ಅಲ್ಲ. ಇದು ಒಂಥರ ಇದಿದ್ದಂಗೆ. ಅದು ಕ್ಯಾನ್ಸರ್ ಅಂದರೆ ಅದು ಬೆಳೀತಲೇ ಇರುತ್ತೆ. ಬೆಳೆಯೋದನ್ನು ಕಂಟ್ರೋಲ್ ಮಾಡೋದಕ್ಕೆ ನಾವು ಏನು ಮಾಡಬೇಕು ಆ ಪ್ರಯತ್ನ ಮಾಡೋಣ.